ಇದೇ ಟೈಮಲ್ಲಿ ನೀವು ನನ್ನ ಹತ್ರ ಒಂದು ಕೇಳಿದ್ರಿ. ಈ ಟೈಮ್ಗೆ ಹೇಳ್ತೀನಿ ಅಂತ ನಾನು ನಿಮಗೆ ಮಾತು ಕೊಟ್ಟಿದ್ದೆ. ಕೊಟ್ಟು ಮಾತಿಗೆ ತಪ್ಪದೇನೆ ಇವಾಗ ನಾನು ನಿಮ್ಮ ಹತ್ರ ಮುಚ್ಚಿಟ್ಟಿರೋದನ್ನ ಹೇಳ್ತೀನಿ. ನಾನು ಹೇಳೋ ಅಂತ ವಿಷಯ ನಿಮ್ಗೆ ನೋವು ಕೊಡ್ಬೋದು, ಭಯ ಪಡಿಸ್ಬೋದು, ಕೋಪನೂ ತರಿಸ್ಬೋದು. ನೀವು ಯಾವ ರೀತಿಲಾದ್ರೂ ರಿಯಾಕ್ಟ್ ಆಗ್ಬೋದು. ನಾನು ಹೇಳಲಿಲ್ಲ ಅಂದ್ರೆ ನೀವು ಅದಕ್ಕೆ ಮನೆ ಬಿಟ್ಟು ನಮಗೆ ದೂರವಾಗಿ ಹೊರಟೋಗ್ತೀನಿ ಅಂತ ಹೇಳಿದ್ರಿ. ನಾನು ಈ ವಿಷಯನ ಹೇಳಿದ್ರು ಕೂಡ ಅದೇ ನಡೆಯುತ್ತೆ. ಆದ್ರೆ ಏನ್ ನಡೆದ್ರು ಸರಿ, ಈ ಕುಟುಂಬದ ಪರವಾಗಿ ನಾನು ಜವಾಬ್ದಾರಿ ತಗೋತೀನಿ. ಅಬ್ಬಾ ಬೇಗ ಹೇಳಮ್ಮ, ಯಾಕಿಷ್ಟು ಹೇಳ್ತಿದ್ಯಾ? ಇರಿ ಪೌಡ್ರು, ಯಾಕಿಷ್ಟು ಅರ್ಜೆಂಟು? ನಮಗ್ ಗೊತ್ತಿರೋ ವಿಷಯನೇ ಅಲ್ವಾ, ತಾಳ್ಮೆಯಿಂದ ಇರಿ. ಈ ಮನೇಲಿ ಆ 5 ಜನರು ಫೋಟೋ ಇರೋದಕ್ಕೆ ಕಾರಣ, ನಾವು ದೇವಿಪುರಕ್ಕೆ ಹೋಗೋದಕ್ಕೆ ಕಾರಣ, ಅಲ್ಲಿ ಎತ್ತು ಹಾವು ಅಟ್ಯಾಕ್ ಮಾಡೋದಕ್ಕೆ ಕಾರಣ, ಮಹೇಶ್ವರ ಅಟಕೇಶ್ವರಕ್ಕೆ ಹೋಗೋದಕ್ಕೆ ಕಾರಣ ಒಂದೇ. ಅದೇನು ಅಂದ್ರೆ